ಕಾಂಗ್ರೆಸ್ ಯುವ ಮುಖಂಡರು ಸಹೃದಯ ಇರಾನಿಗಳಾದ ಪಿ ಹರ್ಷವರ್ಧನ್ ರವರು ತಮ್ಮ ಹುಟ್ಟುಹಬ್ಬವನ್ನು ಅವಾಂಗ್ ನಿರಾಶ್ರಿತರ ಕೇಂದ್ರದಲ್ಲಿ ಕೇಕ್ ಕತ್ತರಿಸಿ ಅನ್ನದಾನ ಮಾಡುವುದರ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು. ಈ ಸಮಯದಲ್ಲಿ ಮಾತನಾಡಿದ ಈ ನಿರಾಶ್ರಿತರ ಕೇಂದ್ರದ ವ್ಯವಸ್ಥಾಪಕರು, ರಾಜಕಾರಣಿಗಳು ಲಕ್ಷಾಂತರ ರೂಪಾಯಿ ದುಂದು ವೆಚ್ಚವನ್ನು ಮಾಡಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಾರೆ. ಆದರೆ ಯುವ ಮುಖಂಡರಾದ ಹರ್ಷವರ್ಧನ್ ರವರು ಸರಳವಾಗಿ ಅನಾಥರಿಗೆ ಆಶ್ರಯವಾಗಿ ನಿಂತು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವುದು ಈ ಸಮಾಜಕ್ಕೆ ಮಾದರಿ. ಮುಂದಿನ ದಿನಗಳಲ್ಲಿ ಇವರ ರಾಜಕೀಯ ಭವಿಷ್ಯ ಉಜ್ವಲವಾಗಲೆಂದು ಹಾಗೂ ಈ ನಿರಾಶ್ರಿತ ಕೇಂದ್ರಕ್ಕೆ ಇವರ ಸಹಾಯ ಕೈ ಮುಂದುವರೆಯಬೇಕೆಂದು ಬಯಸಿದರು. ನಾನು ನಿಮ್ಮವನು, ನಿಮ್ಮ ಮನೆಯವನು. ನಾನು ನಿಮ್ಮವನು, ನಿಮ್ಮ ಮನೆಯವನು. ನಿಮ್ಮ ಕಂಬನಿ ಬರೆಸುವ ಮಗನು, ನಿಮ್ಮ ಚಿಂತೆಯ ಮರೆಸುವ ಮಗನು. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ನಿಮ್ಮ ನೋವಿಗೆ ಮಿಡಿಯುವೆ ನಾನು, ನಿಮ್ಮ ಸೇವೆಗೆ ದುಡಿಯುವೆ ನಾನು. ನಾನು ನಿಮ್ಮವನು, ನಿಮ್ಮ ಮನೆಯವನು. ತಬ್ಬಲಿ ಕರುವಾಗಿ ನಡು ಬೀದಿಯ ಮಗುವಾಗಿ ಜನಿಸಿದ ನನಗೆ ಸತ್ಯದ ಜೊತೆಗೆ ಬೆಸುಗೆ ಹಾಕಿದಿರಿ. ಕಣ್ಣನ್ನು ತೆರೆಸಿದಿರಿ, ಮನದೀಪವ ಬೆಳಗಿದಿರಿ. ಬದುಕಿಗೆ ಒಂದು ಗುರಿಯನ್ನು ತಂದು ದಾರಿ ತೋರಿದಿರಿ. ನಾನು ನಿಮ್ಮವನು, ನಿಮ್ಮ ಋಣದವನು. ನಿಮ್ಮ ಕಂಬನಿ ಬರೆಸುವ ಮಗನು, ನಿಮ್ಮ ಚಿಂತೆಯ ಮರೆಸುವ ಮಗನು. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ನಿಮ್ಮ ನೋವಿಗೆ ಮಿಡಿಯುವೆ ನಾನು, ನಿಮ್ಮ ಸೇವೆಗೆ ದುಡಿಯುವೆ ನಾನು. ನಾನು ನಿಮ್ಮವನು, ನಿಮ್ಮ ನೆರೆಯವನು. ನಿಜವಾಗ್ಲೂ ಖುಷಿ ಆಗುತ್ತೆ ಸರ್. ಇವತ್ತಿನ ದಿನಗಳಲ್ಲಿ ಹುಟ್ಟುಹಬ್ಬದ ಆಚರಣೆಗಳನ್ನ ಬೇರೆ ಬೇರೆ ಕಡೆ ಸಂದರ್ಭದಲ್ಲಿ ಮಾಡ್ತಾರೆ. ನಿಜವಾಗ್ಲೂ ಯುವ ನಾಯಕರು, ಆಶಾಕಿರಣ, ನಮ್ಮ ಭಾಗದ ಕಾವಲ್ಬರಿ ಸಂಘದ ಮುಖ್ಯಸ್ಥರು, ಯುವ ಮುಖಂಡರು, ಕಾಂಗ್ರೆಸ್ ಲೀಡರ್ ಆಗಿರ್ತಕ್ಕಂತಹ ಹರ್ಷವರ್ಧನ್ ಸರ್ ನಮ್ಮ ಆಶ್ರಮಕ್ಕೆ ಬಂದು ನಮ್ಮಲ್ಲಿರ್ತಕ್ಕಂಥ ನಿರಾಶ್ರಿತರ ಮಕ್ಕಳಿಗೆ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿ ಅವರ ಹುಟ್ಟುಹಬ್ಬವನ್ನು ತುಂಬ ಸರಳತೆಯಿಂದ ನಮ್ಮಂಥವ್ರ ಜೊತೆಗೆ ನಾವು ಇದೀವಿ ಅಂತೇಳಿ ನಮ್ಮ ನಿರಾಶ್ರಿತರ ಜೊತೆಗೆ ಅವ್ರು ಕೈ ಜೋಡಿಸಿರೋದು ನಮಗೆ ತುಂಬ ಖುಷಿ ಆಗುತ್ತೆ. ಇದೇ ಥರ ನಮ್ಮ ಆಶ್ರಮಗಳ ಜೊತೆಗೆ ಸದಾ ನಿಮ್ಮ ಇರುವಿಕೆಯನ್ನು ಬಯಸ್ತೀವಿ ಸರ್. ಭಗವಂತ ನಿಮಗೆ ರಾಜಕೀಯದಲ್ಲಾಗಿರ್ಬೋದು, ವೈಯಕ್ತಿಕವಾಗಿ ಆಗಿರ್ಬೋದು, ಆರೋಗ್ಯದಲ್ಲಾಗಿರ್ಬೋದು ಉನ್ನತ ಸ್ಥಾನವನ್ನು ಕೊಡಲಿ. ನೀವು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಸಕ್ಸಸ್ಸು ನಿಮ್ಮಲ್ಲಿಗೆ ಬಂದು ಸೇರಲಿ. ನಿಮ್ಮೆಲ್ಲ ಕ್ಷೇತ್ರದ ಮತದಾರ ಬಂಧುಗಳ ಆಶೀರ್ವಾದ ನಿಮ್ಮ ಮೇಲೆ ಇರಲಿ. ಮುಂದಿನ ನಿಮ್ಮ ಭವಿಷ್ಯದ ಚುನಾವಣೆಗೆ ಒಳ್ಳೆಯದಾಗಲಿ. ನಮ್ಮ ಆಶ್ರಮಕ್ಕೆ ಅವಾಗ ಬರ್ತಾ ಇರೋದು ನಮಗೆ ಖುಷಿ ಆಗುತ್ತೆ. ಸೊ ಇವತ್ತು ಒಂದು ವಿಶೇಷ ದಿನ ಸರ್ದು ಹುಟ್ಟುಹಬ್ಬ. ನಮ್ಮೆಲ್ಲ ಹಿರಿಯರು, ನಮ್ಮೆಲ್ಲ ನಿರಾಶ್ರಿತ ಬಂಧುಗಳಿಗೆ ಒಂದು ಊಟದ ವ್ಯವಸ್ಥೆ ಸವಿಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್.